ಹೆಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ತುಂಬಾ ರುಚಿಯಾಗಿ ಪನ್ನೀರ್ ಬ್ರೆಡ್ ಸ್ಯಾಂಡ್ವಿಚ್ ರೆಸಿಪಿ. ಇದನ್ನು ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ರೀತಿಯಾಗೂ ಮಾಡ್ಕೋಬೋದು, ಹಾಗೂ ಬೆಳಗ್ಗೆ ತಿಂಡಿಗೂ ಮಾಡ್ಕೋಬೋದು, ಹಾಗೂ ಲಂಚ್ ಬಾಕ್ಸ್ಗೆ ಇದನ್ನೆಲ್ಲ ಮಾಡ್ಕೊಳ್ಬೋದು. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ, ತುಂಬಾ ರುಚಿಯಾಗಿರುತ್ತೆ, ತುಂಬಾ ಹೆಲ್ದಿಯಾಗಿರುತ್ತೆ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಬಟ್ಲಿಗೆ 1 ಚಮಚ ಎಣ್ಣೆ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿರೋದು. ಇದ್ರ ಜೊತೆಗೇ ಅರಿಶಿನದ ಪುಡಿ ಚೂರು ಮತ್ತು 1 ಟೀ ಸ್ಪೂನ್ ಅಚ್ಚಕಾರದ ಪುಡಿ, 1/4 ಚಮಚ ಜೀರಿಗೆ ಪುಡಿ, 1/4 ಚಮಚ ಮೆಣಸು ಪುಡಿ ಮತ್ತು 1/4 ಚಮಚ ಗರಂ ಮಸಾಲ ಪುಡಿ ಮತ್ತು 1 ಟೀ ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಾರ್ಮಲ್ ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಸಮುದ್ರದ ಉಪ್ಪು ಅಂತಾರಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ. ಇದ್ದರೆ ಅದನ್ನು ಹಾಕ್ಕೊಳ್ಳಿ, ರುಚಿ ಚೆನ್ನಾಗಿರುತ್ತೆ. ಚಾಟ್ಗೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಮತ್ತು ಇದನ್ನೆಲ್ಲ ಹಾಕೊಳ್ಳೋಣ, ಎಣ್ಣೆ ಜೊತೆ ಸೇರಿಸ್ಕೊಳ್ಳೋಣ. ಇದ್ರ ಜೊತೆಗೇ 2 ಟೇಬಲ್ ಸ್ಪೂನ್ ಮೊಸರು ಹಾಕೋತಾ ಇದ್ದೀನಿ. ಇದು ಗಟ್ಟಿ ಮೊಸರು. ಸ್ವಲ್ಪ ಹೊತ್ತು ಮುಂಚೆನೇ ಈ ಥರ ನೋಡಿ ಜಾಲರಿಗೆ ಹಾಕೊಂಡಿಟ್ಟಿದ್ದೆ, ನೀರೆಲ್ಲ ಎಕ್ಸ್ಟ್ರಾ ನೀರೆಲ್ಲ ಹೊರಟೋಗಿದೆ. ಈ ಥರ ಗಟ್ಟಿಯಾದ ಮೊಸರು ಸೇರಿಸ್ಕೋಬೇಕು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಈ ಮಿಕ್ಸರ್ ಏನಿದೆ ರೆಡಿ ಆಗಿದೆ. ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅಥವಾ ಬಾಣಲಿ ಇಟ್ಬಿಟ್ಟು ಇದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಗೂ 1 ಟೇಬಲ್ ಸ್ಪೂನ್ ಬಟರ್ ಹಾಕೋತಾ ಇದ್ದೀನಿ. ಬಟರ್ ಹಾಕಿದ್ರೆ ತುಂಬ ರುಚಿ ಚೆನ್ನಾಗಿರುತ್ತೆ. ಈಗ ಎಣ್ಣೆಲ್ಲ ಬಿಸಿ ಆದಮೇಲೆ ಇದಕ್ಕೆ 1 ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ. ತುಂಬ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು ಅಂತ ಏನಿಲ್ಲ, ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು, ಅಷ್ಟು ಹುರ್ಕೊಂಡ್ರೆ ಸಾಕು. ಇವಾಗ ಇದ್ರ ಕಲರ್ ಚೇಂಜ್ ಆಗಿದೆ. ಇವಾಗ ಇದಕ್ಕೆ 1 ಕ್ಯಾಪ್ಸಿಕಮ್ನ ಸಣ್ಣಗೆ ಹೆಚ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದನ್ನೊಂಚೂರು ಹುರ್ಕೊಳ್ಳೋಣ. ದಪ್ಪ ಮೆಣಸಿನ್ಕಾಯಿ ಬೇಗ ಫ್ರೈ ಆಗಿಬಿಡುತ್ತೆ, ಬೇಗ ಸಾಫ್ಟ್ ಆಗಿಬಿಡುತ್ತೆ. ಅದಕ್ಕೆ ಚೂರು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ಬೇಕಾದ್ರೆ ಕ್ಯಾಪ್ಸಿಕಮ್ ಜೊತೆ ಕ್ಯಾರೆಟ್, ಬೀನ್ಸ್, ಬಟಾಣಿ ಬೇಕಾದ್ರೆ ನೀವು ಇದ್ರೆ ಸೇರಿಸ್ಕೋಬೋದು. ಹಾಗೂ ಇದಕ್ಕೆ ಇವಾಗ ಪನ್ನೀರ್ ಸೇರಿಸ್ಕೊಳ್ಳೋಣ. 1/4 kg ಪನ್ನೀರ್ ತೊಗೊಂಡು ಈ ಥರ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಬೇಕಾದರೆ ಕೈಯಿಂದನೇ ರಫಾಗಿ ಮುರಿದ್ಬಿಡ್ಬೇಕಾದ್ರೂ ಹಾಕ್ಕೋಬೋದು. ಕಟ್ ಹಾಕೋದಾದರೆ ಇದೇ ಥರ ಸಣ್ಣಗೆ ಹೆಚ್ಕೊಂಡು ಹಾಕಬೇಕು, ತುಂಬ ದಪ್ಪ ಇಟ್ಕೋಬೇಡಿ. ಇದ್ರ ಜೊತೆಗೇನೆ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಆ ಮೊಸರು ಮಿಕ್ಸ್ಚರ್ನ ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ, ಒಳ್ಳೆ ಘಮ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಫ್ಲೇಮ್ನ ಫುಲ್ಲು ಲೋವಲ್ಲಿ ಇಟ್ಕೊಂಡು ಇದನ್ನು ಮುಚ್ಚಿಬಿಟ್ಟು 1-2-3 ನಿಮಿಷ ಕುಕ್ ಮಾಡ್ಕೋಬೇಕು. ಎಷ್ಟೇ ಹಸಿ ವಾಸನೆಯಲ್ಲಿ ಎಲ್ಲ ಹೊಟ್ಟೋಗುತ್ತೆ. ತುಂಬ ಲೋ ಫ್ಲೇಮಲ್ಲಿ 1-2 ನಿಮಿಷ ಕುಕ್ ಮಾಡ್ಕೊಂಡಿದ್ದೆ. ಇವಾಗ ಇದು ರೆಡಿ ಆಗಿದೆ. ಈಗ ಇದನ್ನು ಇಳಿಸ್ಕೊಬಿಡೋಣ. ಇದೊಂದು ಸಪ್ರೇಟ್ ಬಟ್ಲಿಗೆ ತಗೊಂಡಿದ್ದೀನಿ. ಇದಕ್ಕೆ ಇವಾಗ ಮೇಯೋನೀಸ್ ಸೇರಿಸ್ಕೊತಾ ಇದ್ದೀನಿ 2 ಟೇಬಲ್ ಸ್ಪೂನ್. ಮೇಯೋನೀಸ್ ಇಲ್ಲ ಅಂದರೆ ಇದ್ರ ಬದಲು ನೀವು ಟೊಮೊಟೊ ಕೆಚಪ್ ಬೇಕಾದ್ರೂ ಹಾಕೋಬೋದು. ಈ ಥರ ಮೇಯೋನೀಸ್ ಅಥವಾ ಟೊಮೊಟೊ ಕೆಚಪ್ ಹಾಕಿದಾಗ ಸ್ಟಿಫ್ ಆಗಿ ಕೂತ್ಕೊಳ್ಳುತ್ತೆ ಮಿಕ್ಸ್ಚರು. ಮತ್ತು ನಾವು ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡಿದಾಗ ಉದುರಾಗಿ ಆ ಕಡೆ ಈ ಕಡೆ ಬಿಟ್ಕೊಳ್ಳಲ್ಲ, ಕ್ಲೀನಾಗಿ ಸ್ಟಿಫ್ ಹಾಕೋಗುತ್ತೆ ಅಂತ ಹಾಕೋದು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಬಿಡೋಣ. ಈಗ ಪನ್ನೀರ್ ಮಿಕ್ಸ್ಚರ್ ರೆಡಿ ಆಗಿದೆ. ಈಗ ಇದನ್ನು ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ನಾರ್ಮಲ್ ಬ್ರೆಡ್ ತೊಗೊಂಡಿದ್ದೀನಿ. ಇದು ಸ್ಯಾಂಡ್ವಿಚ್ ಬ್ರೆಡ್ ಅಲ್ಲ, ನಾರ್ಮಲ್ ಬ್ರೆಡ್ ಬರುತ್ತಲ್ಲ ಅದೇ ಬ್ರೆಡ್ಡು. ಸ್ಯಾಂಡ್ವಿಚ್ ಬ್ರೆಡ್ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ಪನ್ನೀರಲ್ಲಿ ಆಲ್ರೆಡಿ ತುಂಬ ಎಣ್ಣೆ, ಬೆಣ್ಣೆ ಮತ್ತು ಮ್ಯಾನೇಸ್ ಎಲ್ಲ ಹಾಕಿದ್ದೀವಿ. ಆಲ್ರೆಡಿ ತುಂಬ ಆಯಿಲಿ ಇದೆ, ಅದಕ್ಕೆ ಬ್ರೆಡ್ಗೆ ಸಪ್ರೇಟಾಗಿ ಮತ್ತೆ ನಾನು ಬಟರ್ ಎಲ್ಲ ಹಾಕ್ತಿಲ್ಲ. ಡೈರೆಕ್ಟ್ ಈ ಥರ ಪನ್ನೀರೇ ಹಾಕೋತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಮೇಲಿಂದ ಇನ್ನೊಂದು ಬ್ರೆಡ್ನ ಈ ಥರ ಹಾಕ್ಕೊಂಡು ಲೈಟಾಗಿ ಪ್ರೆಸ್ ಮಾಡ್ಕೋಬೇಕು. ತುಂಬ ಜೋರಾಗಬೇಡ, ಲೈಟಾಗಿ ಪ್ರೆಸ್ ಮಾಡಿದ್ರೆ ಸಾಕು, ಒಂದಕ್ಕೊಂದು ಅಂಟ್ಕೊಂಡ್ರೆ ಸಾಕು. ಇದು ರೆಡಿ ಇದೆ. ಇದೇ ಥರ ಮಿಕ್ಕಿದ ಬ್ರೆಡ್ಡು ಮಾಡ್ಕೊಂಡು ಇಟ್ಕೋಬೇಕು. ಈಗ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಇದನ್ನು ಸ್ಯಾಂಡ್ವಿಚ್ ಮೇಕರಲ್ಲೂ ಮಾಡ್ಕೋಬೋದು, ಮತ್ತು ಗ್ರಿಲ್ ಬರುತ್ತಲ್ಲ ಸ್ಯಾಂಡ್ವಿಚ್ ಗ್ರಿಲ್ಲು, ಅದರಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಅದೇನಿಲ್ಲ ಅಂದರೆ ಈ ಥರ ಚಪಾತಿ ತವ ಮೇಲೆ ಆರಾಮಾಗಿ ಮಾಡ್ಕೋಬೋದು, ಚೆನ್ನಾಗಿ ಕ್ರಿಸ್ಪಿಯಾಗೆ ಬರುತ್ತೆ. ಫಸ್ಟ್ ನೋಡಿ ಈ ಥರ ಸುತ್ತಲೂ ಎಣ್ಣೆ ಅಥವಾ ಬಟರ್ ಸ್ಪ್ರೆಡ್ ಮಾಡ್ಕೋಬೇಕು.
ತವ ಎಲ್ಲ ಚೆನ್ನಾಗಿ ಬಿಸಿ ಆಗಿರಬೇಕು ಎಣ್ಣೆ ಹಾಕೋಕ್ಕೆ ಮುಂಚೆ. ಈಗ ತವ ಚೆನ್ನಾಗಿ ಬಿಸಿ ಆದಮೇಲೆ ಫ್ಲೇಮ್ನ ಲೋ ಮಾಡಿಕೊಂಡು ಈ ಥರ ಬ್ರೆಡ್ ಇಟ್ಬಿಟ್ಟು ಇದ್ರ ಮೇಲಿಂದನೇ ಒಂದು ಪ್ಲೇಟ್ ಈ ಥರ ಇಟ್ಬಿಟ್ಟು ನೋಡಿ ಲೈಟಾಗಿ ಪ್ರೆಸ್ ಮಾಡಬೇಕು. ಕೈಯಿಂದ ಡೈರೆಕ್ಟಾಗಿ ಪ್ರೆಸ್ ಮಾಡೋ ಬದಲು ಈ ಥರ ಪ್ಲೇಟ್ ಇಟ್ಬಿಟ್ಟು ಪ್ರೆಸ್ ಮಾಡಿದ್ರೆ ಈಕ್ವಲ್ ಆಗಿ ಈವನ್ ಆಗಿ ಎಲ್ಲ ಕಡೆನೂ ಚೆನ್ನಾಗಿ ಪ್ರೆಸ್ ಆಗುತ್ತೆ ಮತ್ತು ಕೆಳಗಡೆ ಭಾಗದಿಂದ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ಒಂದು ಸ್ವಲ್ಪ ಹೊತ್ತು ಒಂದು ಸೈಡ್ ಚೆನ್ನಾಗಿ ರೋಸ್ಟ್ ಎಲ್ಲ ಆದಮೇಲೆ ಇದನ್ನು ತಿರುಗಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ, ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ಈಗ ಮತ್ತೆ ಸ್ವಲ್ಪ ಎಣ್ಣೆನೋ ಅಥವಾ ಬಟರ್ ಹಾಕ್ಕೊಂಡು ಮತ್ತೆ ರೋಸ್ಟ್ ಮಾಡ್ಕೋಬೇಕು. ಇವಾಗ ಮತ್ತೆ ಇದ್ರ ಮೇಲೆ ಪ್ಲೇಟ್ ಇಟ್ಬಿಟ್ಟು ಪ್ರೆಸ್ ಮಾಡಬೇಕು ಅಂತ ಏನಿಲ್ಲ, ಆಲ್ರೆಡಿ ಇದು ಪ್ರೆಸ್ ಆಗಿದೆ ಎರಡು ಸೈಡು ಚೆನ್ನಾಗಿ. ಎರಡು ಸೈಡ್ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಒಳ್ಳೆ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಎತ್ಕೋಬೇಕು. ಈಗ ಚೆನ್ನಾಗಿ ಗರ್ಗರಿ ಆಗಿದೆ ಮೇಲುಗಡೆ. ಇವಾಗ ಇದು ರೆಡಿ ಆಗಿದೆ. ಇದೇ ರೀತಿಲಿ ಮಿಕ್ಕಿದ ಸ್ಯಾಂಡ್ವಿಚ್ನೂ ಮಾಡ್ಕೋಬೇಕು. ತುಂಬಾ ಗರ್ಗರಿ ಆಗಿದೆ ನೋಡಿ, ಸೌಂಡ್ ಯಾವ ಥರ ಬರ್ತಾ ಇದೆ. ಈಗ ಇದನ್ನು ಕಟ್ ಮಾಡ್ಕೊಂಡು ನೋಡೋಣ. ತುಂಬಾ ರುಚಿಯಾಗಿ ಪನ್ನೀರ್ ಬ್ರೆಡ್ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.